ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದವನು ನನ್ನ ಪ್ರಕಾರ ಋಷಿಯಂತೆ ಇರ್ತಾನೆ ಅಂತ. ಈ ವರ್ಷ ಕೂಡ ಸ್ವಾಮಿ ಅರಗ ಪ್ರಶಸ್ತಿಯನ್ನು ಕನ್ನಡದ ಬಹಳ ಮಹತ್ವದ ಲೇಖಕ, ಒಂದು ಬಗೆಯಲ್ಲಿ ಸವ್ಯಸಾಚಿ, ಬರಹದ ಸವ್ಯಸಾಚಿ ಎಂದು ಹೇಳ್ಬೋದಾದಂಥ ಎಸ್ ದಿವಾಕರ್ ಅವರು ಪಡೆದಿದ್ದಾರೆ. ಯಾಕೆ ಸವ್ಯಸಾಚಿ ಅಂತ ಈ ಮಾತನ್ನ ಹೇಳ್ತೀನಿ ಅಂದರೆ, ಸಾಹಿತ್ಯದ ಬಹುಮುಖ್ಯವಾದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದಿವಾಕರ್ ಅವರು ಅಸಾಮಾನ್ಯವಾದಂತಹ ಬರಹವನ್ನು ಮಾಡಿದವರು. ಕನ್ನಡ ಸಾಹಿತ್ಯ ಲೋಕ ಇವರ ಕೊಡುಗೆಯನ್ನು ಇನ್ನೂ ಗುರುತಿಸುವುದು ಇದೆ ನನ್ನ ಪ್ರಕಾರ. ಯಾಕೆ ಈ ಮಾತನ್ನು ಹೇಳ್ತಿದ್ರಿ ಅಂತಂದರೆ, ಕನ್ನಡದಲ್ಲಿ ನಾವು ಮಾಸ್ತಿ ಅವರನ್ನು ಕನ್ನಡ ಕಥೆಗಳ ಜನಕ ಅಂತ ಹೇಳ್ತೀವಿ. ಕನ್ನಡ ಕಥೆಗಳಿಗೆ ಒಂದು ಬಹುಮುಖ್ಯವಾದ ಮೆಟ್ಲನ್ನು ಹಾಕಿದವರು ಅಂತ ಹೇಳ್ತೀವಿ. ಆದರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಜಗತ್ತಿನ ಎಲ್ಲ ಅತ್ಯಂತ ಮುಖ್ಯ ಕಥೆಗಳ ಮತ್ತು ಜನರೆಲ್ಲರೂ ಓದಬಹುದಾದ ಸಣ್ಣ ಕಥೆಗಳನ್ನು ಓದುಗರಿಗೆ ಉಣಬಡಿಸಿದವರು ಎಸ್ ದಿವಾಕರ್ ಅವರು. ಸೊ ಇವರು ಅಷ್ಟರ ಮಟ್ಟಿಗೆ ಕನ್ನಡದ ಸಹೃದಯರಿಗೆ ತಾನಲ್ಲದೆ ಉಳಿದವರು ಯಾರು ಶ್ರೇಷ್ಠರೋ ಅವರನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟವರು. ಶ್ರೇಷ್ಠರಲ್ಲದೆ ಸಾಹಿತ್ಯ ಬೆಳೆಯುವುದಿಲ್ಲ ಅನ್ನೋದು ಅದು ಅನಿವಾರ್ಯವಾದ ಮತ್ತು ಸಹಜವಾದ ಮಾತದು. ಶ್ರೇಷ್ಠರಲ್ಲದೆ ಇರೋರನ್ನ ಯಾವ ಪರಂಪರೆಯೂ ಓದೋದಿಲ್ಲ. ಶ್ರೇಷ್ಠರಿಗೆ ವಿನಯ ತಾನಾಗಿಯೇ ಲಭಿಸ್ತದೆ. ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದವನು ನನ್ನ ಪ್ರಕಾರ ಋಷಿಯಂತೆ ಇರ್ತಾನೆ ಅಂತ. ರವೀಂದ್ರನಾಥ್ ಟ್ಯಾಗೋರ್ ಉದಾಹರಣೆ ತಗೊಳ್ಳಿ, ಕುವೆಂಪು ತಗೊಳ್ಳಿ, ಬೇಂದ್ರೆ, ಯಾರೇ ಮಹತ್ವದ ಲೇಖಕರನ್ನು ತಗೊಳ್ಳಿ, ಶ್ರೇಷ್ಠ ಲೇಖಕರಿಗೆ ಇರುವಂತಹ ಒಂದು ನಿಗರ್ವ ವ್ಯಕ್ತಿತ್ವ ಅದು ಸಾಧ್ಯವಾಗೋದು ಅದೇ ಕಾರಣಕ್ಕೆ. ಬಿಕಾಸ್ ದೇ ಆರ್ ಎಕ್ಸಲೆಂಟ್ writers who gave excellent values to the world through their creative writing. ಅಂತಹ ಅಸಾಮಾನ್ಯ ಲೇಖಕರನ್ನು ನಮ್ಮ ದಿವಾಕರ್ ಕನ್ನಡದ ಓದುಗರಿಗೆ ಕೊಟ್ಟಿದ್ದಾರೆ. ಅದು ಒಂದು ಮಹತ್ವದ ಕೊಡುಗೆ ನನ್ನ ಪ್ರಕಾರ. ದಿವಾಕರ್ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ 1 ಗಂಟೆ ಮಾತನಾಡ್ಬೋದು ನಾನು. ನನಗೂ ಅವ್ರಿಗೂ ಇದ್ದ ನಂಟು ಭಾಳ ಹಳೆಯದು. ಬಹುಶಃ ಅವರ ಮೊದಲ ಕಥಾ ಸಂಕಲನ ಇತಿಹಾಸ, ನೀವು ಆ ಕಥಾ ಸಂಕಲನ ಬರೆದಾಗ ಬಹುಶಃ ಸಾಹಿತ್ಯ ವಾರ್ಷಿಕ ಅಂತ ನಮ್ಮ ಯೂನಿವರ್ಸಿಟಿಯ ಒಂದು ಇಯರ್ಲಿ ರಿವ್ಯೂ ಜರ್ನಲ್ ಬರ್ತಿತ್ತು. ಅಂದರೆ ವಾರ್ಷಿಕ ಆಯಾ ವರ್ಷದಲ್ಲಿ ಬಂದ ಕೃತಿಗಳನ್ನು ರಿವ್ಯೂ ಮಾಡೋದು, ವಿಮರ್ಶೆ ಮಾಡುವಂಥ. ಬಹುಶಃ ದಿವಾಕರ್ ಅವರ ಇತಿಹಾಸ ಕೃತಿಯನ್ನಂದರೆ ಸಣ್ಣ ಕಥೆಗಳ ಸಂಕಲನವನ್ನು ನಾನು ವಿಮರ್ಶೆ ಮಾಡಿದೆ ನೆನಪು ದಿವಾಕರ್ನಲ್ಲಿ. ನೀವು ಓದಿದ್ರೆಲ್ಲ ಗೊತ್ತಿಲ್ಲ ನನಗೆ. ಆವತ್ತಿಂದ ನನಗೆ ದಿವಾಕರ್ ಅವರ ಕಥೆಗಳು ಅಚ್ಚುಮೆಚ್ಚಿನ ಕಥೆಗಳಾದವು. ಅವರ ಅನುವಾದದ ಕಥೆಗಳನ್ನು ಸಾಕಷ್ಟು ಕುತೂಹಲದಿಂದ ಓದಿದವನು ನಾನು. ಎಂದು ನಾನು ವೋಕಲ್ಲಾಗಿ ಅವ್ರಿಗೆ ಹೇಳಿಲ್ಲ, ಮೆಚ್ಚುಗೆ ತೋರಿಸಿಲ್ಲ. ಯಾಕಂದರೆ ಅವ್ರಿಗೆ ಅದು ಇಷ್ಟವಾಗ್ತದೋ ಇಲ್ಲ ಗೊತ್ತಿಲ್ಲಿದೆ. ನನಗೆ ಇಷ್ಟವಾದದ್ದನ್ನು ಹಾಗೆ ಮೌನವಾಗಿ ಇಟ್ಕೊಳ್ಳುವಂಥ ವ್ಯಕ್ತಿತ್ವ ನನ್ನದು. ಆದ್ದರಿಂದ ದಿವಾಕರ್ ಹೆಚ್ಚು ಮಾತನಾಡಿದ್ದಿಲ್ಲ ನೋಡ್ರಿ, ನಂತರವೇ ಮಾತಾಡೋದು ಭಾಳ ಕಡಿಮೆ ಅವರು. ಆದರೆ ಕೃತಿ ಮಾತ್ರ ಮಹತ್ವದ ಕೆಲಸವನ್ನು ಅವ್ರು ಮಾಡ್ತಾರೆ.
ಇತಿಹಾಸ ಎನ್ನುವ ಕೃತಿಗೆ ಬಹುಶಃ ನನಗೆ ನೆನಪಿರುವ ಹಾಗೆ ದೇಸಾಯಿಯವರು ಮುನ್ನಡಿ ಬರೆದರು. ಕನ್ನಡ ಅತ್ಯಂತ ಮಹತ್ವದ ಬರಹಗಾರ. ಆಮೇಲೆ ಕನ್ನಡದ ನವ್ಯಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದ ಬರಹಗಾರ ಶಾಂತಿನಾಥ ದೇಸಾಯಿ. ಕನ್ನಡದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಅಂದರೆ ಏನು ಅನ್ನೋ ಪ್ರಶ್ನೆಯನ್ನು ಸಾಂಸ್ಕೃತಿಕವಾಗಿ ಹಾಕಿಕೊಂಡಂಥ ಬರಹಗಾರ ದೇಸಾಯಿ. ಅವರ ಕಥೆಗಳನ್ನ, ಕಾದಂಬರಿಗಳನ್ನ ಓದಿದ್ರೆ ಗೊತ್ತಾಗ್ತದೆ. ಹಾಗೆ ಅವರ ಕೃತಿಗಳಲ್ಲಿ ಹೆಣ್ಣುಗಳನ್ನು ಮೊಟ್ಟ ಮೊದಲಿಗೆ ಹೆಣ್ಣುಗಳ ಕಥನವನ್ನು ಅತ್ಯದ್ಭುತವಾಗಿ ಬಿಚ್ಚಿಟ್ಟಂತಹ ಒಬ್ಬ ಬರಹಗಾರ ಯಾರು ಇದ್ದರೆ ಆಧುನಿಕರಲ್ಲಿ ಶಾಂತಿನಾಥ ದೇಸಾಯಿ. ಅವರ ಕ್ಷಿತಿಜ, ಯಾವುದೇ ಕಥೆ ತಗೊಳ್ಳಿ, ಕ್ಷಿತಿಜ ತಗೊಳ್ಳಿ, ಅವರ ಕಾದಂಬರಿಗಳು ತಗೊಳ್ಳಿ, ಹೆಣ್ಣುಗಳು ದಿಟ್ಟತನದಿಂದ ಜಗತ್ತನ್ನು ನೋಡುವ, ಜಗತ್ತಿನಿಂದ ಕಲಿಯುವ, ಗಂಡಿಗೆ ಮುಖಾಮುಖಿಯಾಗುವ, ಗಂಡಿನ ಕರಾಳ ಸ್ವರೂಪವನ್ನು ಬಿಚ್ಚಿಡುವ, ಕೊಳಕುತನವನ್ನು ಎದುರು ಹಾಕಿಕೊಳ್ಳುವ ಎಲ್ಲ ರೀತಿಯ ಚಿತ್ರಣವನ್ನು ದೇಸಾಯಿ ಕೊಟ್ಟರು. ಉಳಿದ ನವ್ಯರು ಮಾಡಿಲ್ಲ ಕೆಲಸನ. ಇದು ನಿಜವಾಗ್ಲೂ ಭಿನ್ನ ರೀತಿಯ ಆಧುನಿಕತೆ, ಕನ್ನಡದ ಆಧುನಿಕತೆ ನೋಡಿ. ಅಂತಹ ದೇಸಾಯಿ ಇಂತಹ ಒಬ್ಬ ಯುವಕ ಬರಹಗಾರನನ್ನು ಇವರು ನವ್ಯತೆ ಮುಗಿದು ಹೋಗುವ ಸಂದರ್ಭದಲ್ಲಿ ಬರೆದ ಈ ಕಥೆಗಳು ಏನು ನವ್ಯವನ್ನು ಹೇಳುತ್ತವೆಯೋ ನೋಡಬೇಕೆಂಬ ಕುತೂಹಲದಿಂದ ಮುನ್ನುಡಿ ಬರೀಲಿಕ್ಕೆ ಒಪ್ಕೊಂಡೆ. ಚಪ್ಪಾಳೆ ಹೊಡಿಬೇಕು. ಒಬ್ಬ ಯಂಗ್ಸ್ಟರ್ ಒಬ್ಬ ರೈಟರ್ಗೆ, ಒಬ್ಬ ಮಹತ್ವದ ಕಥೆಗಾರ ಈ ಮಾತನ್ನು ಬರಿತಾರೆ ಅಂದರೆ ಅದು ಒಬ್ಬ ತರುಣ ಲೇಖಕನಿಗೆ ಕೊಟ್ಟ ಪ್ರಶಸ್ತಿ. ಅರಗ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ ಅದು ಮುನ್ನುಡಿ ನನ್ನ ಪ್ರಕಾರ. ದಿವಾಕರ್ ಅವರ ಬರಹವನ್ನು ನಾನು ಗಮನಿಸ್ತಾ ಬಂದಿದ್ದೀನಿ. ಅವ್ರ ಕಾವ್ಯ ಓದಿದ್ದೀನಿ, ಕಥೆ ಓದಿದ್ದೀನಿ, ಅನೇಕ ಪ್ರಬಂಧಗಳನ್ನ ಓದಿದ್ದೀನಿ. ಆದರೆ ಈ 50 ಅವಾರ್ಡ್ ಬಂದಿರೋ ಈ ಕೃತಿನ ಓದಲಿಕ್ಕೆ ಆಗಲಿಲ್ಲ ನನಗೆ. ವಾಸ್ತವ ಪ್ರತಿ ವಾಸ್ತವ ಕೈಗೆ ಸಿಗಲಿಲ್ಲ ಅದು. ಆದರೆ ಅದರ ಶೀರ್ಷಿಕೆ ಮೂಲಕವೇ ಈ ಎಲ್ಲ ಪ್ರಕಾರಗಳಲ್ಲಿ ಯಾವ ತಾತ್ವಿಕತೆಯನ್ನು ದಿವಾಕರ್ ಹಿಡಿತಾರೆ, ಆ ತಾತ್ವಿಕತೆಯ ಒಂದು ಪ್ರತಿಮೆ ಆಗಿದೆ ಅನ್ನಿಸ್ತಾ ಇತ್ತು ನನಗೆ. ವಾಸ್ತವ ಪ್ರತಿ ವಾಸ್ತವ. ಯಾಕೆಂದರೆ ಇವರ ಕಥೆಗಳಲ್ಲಿ, ಕವನಗಳಲ್ಲಿ ಒಂದು ರಿಯಲಿಸಮ್ ಮತ್ತು ಅದನ್ನು ಮೀರುವ ಯಾವುದನ್ನು ಮ್ಯಾಜಿಕ್ ರಿಯಾಲಿಸಮ್ ಅಂತ ಹೇಳ್ತೀವಿ ಅಥವಾ ಪ್ರತಿ ವಾಸ್ತವ ಅಂತ ಹೇಳ್ತೀವಿ, ಅವೆರಡನ್ನ ಒಟ್ಟಿಗೆ ಹಿಡಿದಿಡುವ ಒಂದು ಸಂಯೋಜಿತ ಬಂಧವನ್ನು ದಿವಾಕರ್ ಅವರು ಮಾಡ್ತಾರೆ. ಕನ್ನಡದಲ್ಲಿ ರಾಮಚಂದ್ರ ದೇವರು ಬರೆದಿದ್ದಾರೆ ಮ್ಯಾಜಿಕ್ ರಿಯಾಲಿಸಮ್ ಕಥೆಗಳನ್ನ ಓದಿದ್ದೀನಿ ನಾನು. ಮೂಗೇಲ ಅಂತ ಒಂದು ಕಥೆ ಓದಿದ ನೆನಪು ನನಗೆ. ಅನೇಕರು ಪ್ರಯತ್ನ ಪಟ್ಟು ಸೋತು ಹೋದವರಿದ್ದಾರೆ ಮ್ಯಾಜಿಕ್ ರಿಯಲಿಸಮ್ ಹಿಡಿಯೋದಕ್ಕೆ. ಸೋತು ಹೋದ ಬರಹಗಾರನ್ನು ಓದಿದ್ದೀನಿ. ಆದರೆ ಎಲ್ಲಿಯೂ ಕೃತಕವೆನ್ನಿಸಿದ ಹಾಗೆ ಆ ವಾಸ್ತವದ ಜೊತೆಗೆ ಬರಿತಾ ಈ ಮ್ಯಾಜಿಕ್ ರಿಯಲಿಸಮ್ ಅನ್ನುವ ಹಾಗೆ, ಒಂದು ಉದ್ಗಾರ ತೆಗೆಯುವ ಹಾಗೆ, ಒಂದು ಪ್ರತಿಮೆಯನ್ನು ಕೊಡುವ ಸೃಜನಶೀಲ ಭಾಷೆ ದಿವಾಕರ್ ಅವರು. ಹೀಗಾಗಿ ನಮ್ಮಲ್ಲಿ ಅನೇಕ ರೀತಿಯ ವಿಮರ್ಶೆಯ ಸಾಂಪ್ರದಾಯಿಕ ಮನೋನಂಬಿಕೆಗಳನ್ನು ದಿವಾಕರ್ ಅವರ ಬರಹ ಅದು ಎದುರು ಹಾಕ್ಕೊಂಡಿದೆ. ಮತ್ತು ಅದನ್ನು ನೋಡಿ ತನ್ನ ಸೃಜನಶೀಲ ಬರಹದಲ್ಲಿ ಒಂದು ಕಟಕಿಯಲ್ಲಿ, ವ್ಯಂಗ್ಯದಲ್ಲಿ, ವಿನೋದದಲ್ಲಿ ಒಂದು ನಗೆ ನಕ್ಕಿದೆ. ಇಟ್ ಹ್ಯಾಸ್ ರಿಯಲಿ ಕೈಂಡ್ ಆಫ್ laughed with an amusement to see the limitation of a criticism of Kannada. ಕನ್ನಡದ ಬಹು ಸಂಖ್ಯೆಯ ವಿಮರ್ಶಕರು ಅವರು ಪಾರ್ಟಿಸನ್ ವಿಭಾಗ ಕ್ರಮದಲ್ಲಿ ನೋಡುವವರು. ವಿಭಾಗ ಕ್ರಮದಲ್ಲಿ ವಾಸ್ತವ ಇದ್ದರೆ ಅತಿ ವಾಸ್ತವ ಇರಲ್ಲ. ಅದೇ ಒಂದು ಪಾರ್ಟಿಷನ್, ಇದೊಂದು ಪಾರ್ಟಿಷನ್.
ಸಬ್ಜೆಕ್ಟಿವಿಸಮ್ ಇದ್ದರೆ ಆಬ್ಜೆಕ್ಟಿವಿಸಮ್ ಇರಲ್ಲ. ವ್ಯಕ್ತಿ ವಿಶಿಷ್ಟವಾದದ್ದು ವಸ್ತುನಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅನೇಕ ವಿಮರ್ಶಕರು ವಿಮರ್ಶೆಯ ಪರಿಭಾಷೆ ಹೆಂಗಿರ್ತಂದರೆ, ಇದು ಅತಿ ವಸ್ತುನಿಷ್ಠವಾದ ಕವಿತೆ ಆದ್ದರಿಂದ ಇದರಲ್ಲಿ ಸಾಮಾಜಿಕವಾದಂಥ ವಿನ್ಯಾಸಗಳು ಹಲವು ರೀತಿಯಲ್ಲಿ ಕಂಡುಬರುತ್ತವೆ. ಇದು ಅತಿ ವ್ಯಕ್ತಿನಿಷ್ಠವಾದ್ದರಿಂದ ವ್ಯಕ್ತಿಯ ಆಂತರಂಗಿಕ ತುಮಲುಗಳು ಮಾತ್ರವೇ ಇಲ್ಲಿ ಬಿತ್ತಿಗೊಂಡಂತಿವೆ. ಮುಗಿದೋಯ್ತು ಕಥೆಯಲ್ಲಿ. ಯಾರ ಕತೆ? ಬರಹಗಾರನ ಕತೆ ಇಂಥ ವಿಮರ್ಶಕರಿಂದ ಖಾಲಿ ಆದಂಗೆ. ದಿವಾಕರ್ ಅವರ ಸೃಜನಶೀಲ ಬರಹಗಳು ಇಂಥದೊಂದು ಮಿತ ಚೌಕಟ್ಟಿನ ವಿಮರ್ಶಾ ನೆಲೆಗಳನ್ನು ತಮ್ಮ ಸೃಜನಶೀಲ ಬರಹದಲ್ಲಿ ಮೀರಲಿಕ್ಕೆ, ಅವುಗಳು ನೋಡಿ ನಗಲಿಕ್ಕೆ ಪ್ರಯತ್ನ ಪಟ್ಟಿವೆ. ಎಲ್ಲೂ ಕೂಡ ಅವರು ನೇರವಾಗಿ ಇಂಥವುಗಳನ್ನ ಮುಖಾಮುಖಿ ಮಾಡ್ಕೊಂಡಿದ್ದು ಕಂಡಿಲ್ಲವಾದ್ದರಿಂದ, ಆದರೂ ನನಗೆ ಅವರನ್ನು ಓದಿದಾಗ ಉತ್ತರ ಕೊಟ್ಟರೆ ಹಿಂಗೆ ಕೊಡ್ಬೇಕಪ್ಪ ಅಂತ ಅನಿಸು ಹಂಗೆ ಇರುತ್ತವೆ ಅವು. ಅಫ್ಕೋರ್ಸ್ ಇವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ವಿಮರ್ಶಕರು. ಇವರು 20ನೇ ಶತಮಾನದಲ್ಲಿ ಆಧುನಿಕ ಕಾಲದ ನವ್ಯ ಅಂತ ಹೇಳುವ ಆ ಘಟ್ಟದಲ್ಲಿ ಬರೆಯುತ್ತಿದ್ದವರಾದ್ದರಿಂದ ಅವರಲ್ಲಿ ಒಂದು ವ್ಯಕ್ತಿನಿಷ್ಠವಾದಂಥ ಒಂದು ಚೌಕಟ್ಟಿನ ಕ್ರಮ ಹೆಚ್ಚಿದೆ ಅಂತ. ಆದರೆ ಅಂಥ ವ್ಯಕ್ತಿನಿಷ್ಠ ಚೌಕಟ್ಟಿನ ಕ್ರಮದಲ್ಲೇ ಒಂದು ವಸ್ತುನಿಷ್ಠವಾದಂಥ ಆಯಾಮವನ್ನು ಹಿಡಿಯುವುದು ಹೇಗೆ? ಹಿಡಿಯೋದು ನಮ್ಮ ಅನೇಕ ಬರಹಗಾರರಿಗೆ ಸರಿಯಾಗಿ ಗೊತ್ತಿಲ್ಲ. ವಸ್ತುನಿಷ್ಠವಾದದ್ದು ಅಂತಂದರೆ ಸಾಮಾಜಿಕವಾದಂಥ ವಿವರಗಳನ್ನ ತಂದರೆ ಅದಕ್ಕೊಂದು ವಸ್ತುನಿಷ್ಠವಾದ ಆಯಾಮ. ಸಾಮಾಜಿಕವಾದನ್ನು ನೇರವಾಗಿ ಹೇಳಿದ್ರೆ ಅದಕ್ಕೊಂದು ಘನತೆ ಬರ್ತದೆ, ಅದಕ್ಕೊಂದು ಪಾರದರ್ಶಕತೆ ಇರ್ತದೆ ಅನ್ನೋ ಒಂದು ಸರಳವಾದಂಥ ಒಂದು ಮನೋಭೂಮಿಕೆ ನಮ್ಮಲ್ಲಿ ರೂಢಿಗೊಂಡು ಬಿಟ್ಟಿರೋದ್ರಿಂದ ಬಹುಸಂಖ್ಯಾತ ಬರಹಗಾರರು ಒಂದು ಸರಳವಾದಂಥ ಬರವಣಿಗೆಗೆ ಕೈ ಹಿಡಿತಾರೆ. ದಿವಾಕರ್ ಅವರು ಈ ರೀತಿಯ ಜನಪ್ರಿಯವಾದಂಥ ಈ ಮಾದರಿಗಳನ್ನ ತಮ್ಮ ಮೊದಲ ಬರಹದಿಂದಲೂ ಅವುಗಳ ನಡುವೆ ಕಾಲಿಟ್ಟವರಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಹಿಸ್ ರೈಟಿಂಗ್. ನನ್ನ ಪ್ರಕಾರ ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಬೇಕಾಗಿತ್ತು ಇಲ್ವೋ ಆ ಪ್ರಶ್ನೆ ಬೇರೆ. ಪ್ರಶಸ್ತಿಗಳು ಎಂಥವಿವೆ, ಯಾಕೆ ಬರಬೇಕು, ಇವೆಲ್ಲದರ ಆಚೆ ಅವರ ಬರವಣಿಗೆ ನನ್ನ ಪ್ರಕಾರ ಕನ್ನಡದ ಶ್ರೇಷ್ಠ ಸೃಜನಶೀಲ ಮಾದರಿಯ ಬರವಣಿಗೆ. ಇದರಲ್ಲಿ ಯಾವ ಹಿಂಜರಿಕೆಯನ್ನು ಒಳಗೊಳ್ಳದೆ ಇಟ್ಕೊಳ್ಳದೆ ನಾನು ಹೇಳುವ ಮಾತು. ಇದನ್ನು ದಿವಾಕರಿಗೇನು ಹೊಗಳಬೇಕಾಗಿಲ್ಲ. ಈ ವಯಸ್ಸಿನಲ್ಲಿ ಅವರು ಹೊಗಳಿ ಏನು ಮಾಡಬೇಕಾಗಿದೆ. ಆಮೇಲೆ ಹೊಗಳ್ಬೇಕಂತ ಪರಿಸ್ಥಿತಿ ನನಗೂ ಇಲ್ಲ. ಯಾಕಂತಂದರೆ ಈ ವಯಸ್ಸಿನಲ್ಲಿ ನಾನು ಹೊಗಳಿ ಏನು ಮಾಡಬೇಕು ಇರೋ ನಿಜ. ಒಂದು ಕವನ ಓದ್ತೀನಿ. ಯಾಕಂತಂದರೆ ಇವರು ಇಷ್ಟೆಲ್ಲ ಹೊಗಳಿದ ಮೇಲೆ ಅದು ಹೆಂಗೆ ಅದು ನೋಡೋಣ ಹೇಳಿ ಅಂತ ಕೇಳ್ಬೋದು ನೀವು. ಇವ್ರ ಬಗ್ಗೆ ಒಂದು ಒಳ್ಳೆ ಇವರ ವಿಧಾನ ಸಭೆಯಲ್ಲೊಂದು ಹಕ್ಕಿ ಇದು ಒಂದು 2020 ಬರೆದಂಥ ಕವನ ಸಂಕಲನಗಳ ಒಂದು ಸಂಕಲನ. ಇದು ಕವನಗಳ ಸಂಕಲನ. ಇದರಲ್ಲಿ ಚೆನ್ನಿ ಭಾಳ ಚೆನ್ನಾಗಿ ಮುನ್ನುಡಿ ಬರೆದಿದ್ದಾರೆ. ಅಫ್ಕೋರ್ಸ್ ಆ ಮಾತನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಆ ಮಾತಿನ ಕೆಲವು ಮಿತಿಗಳನ್ನು ಕೂಡ ಚರ್ಚೆಗೆ ತೊಗೋಬೋದು. ಆದರೆ ಅದಕ್ಕೆಲ್ಲ ಹೋಗಲ್ಲ ನಾನು. ಆದರೆ ಒಂದು ಮುಖ್ಯವಾದಂಥ ಮಾತು, ನಾವು ಈ ಸಾಮಾಜಿಕವಂಥ ತೊಂದರೆಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ವಿವರಿಸ್ಬೇಕಾದ್ರೆ ನೇರ ಸಾಮಾಜಿಕ ಪರಿಭಾಷೆಯೇ ಬೇಕೇ? ಅದು ಕವನದಲ್ಲಿ, ಸಾಹಿತ್ಯದಲ್ಲಿ ಒಂದು ರೂಪಕಾತ್ಮಕವಾಗಿ ಹೊರಡಬೇಕೆ? ನಾವು ಹೇಳ್ತೀವ ಅಥವಾ ಕಟ್ತೀವ? ಈ ಮಾತು ಸಾಮಾಜಿಕತೆಯನ್ನು ಹೆಚ್ಚು ತಮ್ಮ ಭಾಷೆಯಲ್ಲಿ ಬರೀಲಿಕ್ಕೆ ಹೊರಟವರು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಕಾವ್ಯದಲ್ಲಾಗಲಿ ಕಥೆಯಲ್ಲಾಗಲಿ ಹೇಳೋದು ಜಾಸ್ತಿ. ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹೇಳ್ತೀನಿ ಅನ್ನೋದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರ್ತದೆ. ನಾನು ಹೇಳ್ತಿರೋ ಅರ್ಥ ಆಗ್ತಿದ್ದಿಲ್ಲ ಗೊತ್ತಿಲ್ಲ ನಿಮಗೆ. ಅಂದರೆ ಒಬ್ಬ ಬರಹಗಾರನೇ ಹೆಚ್ಚು ಈ ಲುಕ್ಸ್ ಲೈಕ್ ಎ ಡಿಕ್ಟೇಟರ್. ನಾನು ಹೇಳ್ದಂಗೆ ಈ ಪಾತ್ರಗಳು ನಡ್ಕೋಬೇಕು ಅಂತೇಳಿ ನಡೆಸ್ತಾ ಇರ್ತಾನೆ ನೀವು. ಆದರೆ ಕಟ್ಟುವುದಿದೆಯಲ್ಲ, ಅಂದರೆ ಪಾತ್ರಗಳೇ ತಾವು ತಮ್ಮ ಭಿತ್ತಿಯಲ್ಲಿ ರೂಪುಕೊಳ್ಳೋದು ಒಂದು ಕವನದ ಭಾಷೆಯಲ್ಲಿ, ಅದು ಬಹಳ ದೊಡ್ಡದು, ಬಹಳ ಕಷ್ಟದ ಕೆಲಸ. ದಿವಾಕರ ಕೆಲಸ ಮಾಡ್ತಾರೆ. ಈ
ಇದಕ್ಕೆ ಮುನ್ನುಡಿ ಬರಿತಾ ಚೆನ್ನಿ ಒಂದು ಮಾತನ್ನು ಹೇಳಿದ್ರಿ ಅಂತಂದರೆ, ಹಿಂಸೆ ಅನ್ನೋದು 20ನೇ ಶತಮಾನದ ಬಹುದೊಡ್ಡ ದಾರುಣವಾದಂತಹ ಒಂದು ಯಾತನೆಯ ಬದುಕಿನ ಜೀವನದ ಕ್ರಮ. ಎಲ್ಲ ಕಡೆ ಹಿಂಸೆ ಇದೆ. ಅಂಥದೊಂದು ಹಿಂಸೆಯ ಕ್ರಮವನ್ನು ಒಬ್ಬ ಲೇಖಕನಾದವನು ಹಿಡಿಯೋದು ಅವನ ಧರ್ಮವಲ್ವೇ? ಸೊ ಹೀಗೆ ಒಂದು ರೂಕ್ಷವಾದಂಥ ಒಂದು ಬದುಕನ್ನು ಹಿಡಿತಾ ಅದನ್ನು ದಾಟೋದು ಹೇಗೆ ಅಂತ ಯೋಚನೆ ಮಾಡುವ, ಅಥವಾ ಅದರ ರೂಕ್ಷತೆಯನ್ನು ವಿವರಿಸುವ ಸ್ವರೂಪ ಒಬ್ಬ ಲೇಖಕನ ಜವಾಬ್ದಾರಿಯಲ್ವೇ? ಈ ಪ್ರಶ್ನೆಯನ್ನು ಕೇಳ್ತಾ ದಿವಾಕರ್ ಅವರ ಕವನಗಳಲ್ಲಿ ಯಾಕೆ ಆಧುನಿಕ ಕಾಲದ ಹಿಂಸೆ ಅದನ್ನು ನೋಡುವ, ಆತಂಕಗೊಳ್ಳುವ, ಹಾಗೆ ಆತಂಕಗೊಳ್ತಾನೆ ಅದಕ್ಕೊಂದು ವಿಡಂಬನೆಯ ನಗುವ, ಅದನ್ನು ಸ್ವಲ್ಪ ಆ ಥರದ ಹಿಂಸೆಯನ್ನು ಮರೀಲಿಕ್ಕೆ ಒಂದು ಸಣ್ಣದೊಂದು ಕಿರುದಾರಿ ಹೊಕ್ಕು, ಒಂದು ಸಣ್ಣದೊಂದು ಜೋಕ್ ಹೊಡೆಯುವ ಮಧ್ಯ ಮಧ್ಯ, ಈ ರೀತಿಯ ಅನೇಕ ಕ್ರಮಗಳ ಭಾಷೆಯನ್ನು ದಿವಾಕರ್ ಅವರು ಬಳಸ್ತಾರೆ. ಅವರು ಒಂದು ಕವನ, 2-3 ಕವನ ನೋಡ್ಕೊಂಬಂದಿದ್ದೀನಿ, ಆದರೆ ಟೈಮ್ ಇಲ್ಲ, ಆದ್ದರಿಂದ ಹೆಚ್ಚು ವಿವರಿಸೋಕ್ಕೋಗಲ್ಲ. ಒಂದು ಕವನ, ಇದನ್ನು ಓದಿದಾಗ ನಿಮಗೆ ಅದು ಒಂದು ರೂಪಕ. ಇಡೀ ಕಥನ, ಆ ಕವನದ ಕಥನ ಒಂದು ರೂಪಕ. ಆ ರೂಪಕ ಏನು ಅಂತ ನಿಮಗೆ ಹೊಳಿತದೆ, ಅರ್ಥ ಆಗಲ್ಲ, ಅರ್ಥ ಆಗೋದಲ್ಲ, ಹೊಳಿತದೆ. ಸುಮ್ಮನೆ ಓದ್ತೀನಿ ಕೇಳಿ. ಏನು ಅರ್ಥ ಇದಕ್ಕೆಲ್ಲ? ಇದು ಕವನದ ಶೀರ್ಷಿಕೆ. ಮದರಾಸಿನೊಂದು ಮುಂಜಾವು ಏದುಸಿರು ಬಿಟ್ಟಾಗ. ಈಗೆಲ್ಲ ನೀವು ಬಿಡ್ತಾ ಇದ್ದೀರಲ್ಲ ಈ ಬಿಸಿಲಿಗೆ, ಹಾಗೆ ಆ ಥರದೇ ಒಂದು ಬಿರುಬಿಸಿಲು. ಮದರಾಸಿನೊಂದು ಮುಂಜಾವು ಏದುಸಿರು ಬಿಟ್ಟಾಗ ಬಿಲದಿಂದ ಗಾಳಿ ಅರಸಿಕೊಂಡು ಹೊರಬಂದ ಇಲಿಯೊಂದು. ಬಿಲದಿಂದ ಗಾಳಿಯನ್ನು ಅರಸಿಕೊಂಡು ಹೊರಬಂದ ಇಲಿಯೊಂದು ಅತ್ತಿತ್ತ ತಲೆ ಆಡಿಸುತ್ತಾ ದಶದಿಕ್ಕುಗಳ ಮೂಸುತ್ತಾ 10 ಹೆಜ್ಜೆಗೊಮ್ಮೆ ನಿಂತು ತಡವರಿಸುತ್ತಾ. ನೀವು ಇಲಿ ಹೆಗ್ಗಣ ಓಡಾಡೋದನ್ನು ನೋಡಿದ್ರೆ ಈ ಭಾಷೆಯಲ್ಲಿರೋ ಚಿತ್ರ ನಿಮ್ಮ ಮನಸ್ಸಿಗೆ ಹೊಳಿತದೆ. ಅತ್ತಿತ್ತ ತಲೆ ಆಡಿಸುತ್ತಾ ದಶದಿಕ್ಕುಗಳ ಮೂಸುತ್ತಾ 10 ಹೆಜ್ಜೆಗೊಮ್ಮೆ ನಿಂತು ತಡವರಿಸುತ್ತಾ ಕಡೆಗೂ ಸೇರಿತೊಂದು ರಾಜಮಾರ್ಗ. ತರಕಾರಿ ಹೇರಿಕೊಂಡು ಕೊಯಂಬೇಡು ಮಾರುಕಟ್ಟೆಯನ್ನು ತಲುಪುವ ಅವಸರದಲ್ಲಿ, ಮದ್ರಾಸಿನ ಒಂದು ಮಾರ್ಕೆಟ್ ಇದು ಕೊಯಂಬೇಡು. ತರಕಾರಿ ಹೇರಿಕೊಂಡು ಕೊಯಂಬೇಡು ಮಾರುಕಟ್ಟೆಯನ್ನು ತಲುಪುವ ಅವಸರದಲ್ಲಿ ಬರೋ ಎಂದು ಜೋರಾಗಿ ಬಂದ ಲಾರಿಯ ಚಕ್ರದಡಿ ಅಪ್ಪಚ್ಚಿ ಆಯಿತು. ನೋಡಿದ್ರ? ಇಲ್ಲಿಗೆ ಮುಗಿಲಿಲ್ಲ ಕತೆ. ನಡುಹಗಲು ಆಧಾರಶ್ರುತಿಯಾದ ಬಿರುಬಿಸಿಲು, ಹಳದಿಯಲ್ಲಿ ಮುಳುಗೆದ್ದ ಚರಾಚರವೆಲ್ಲ ಸುಡುವ ಅಕ್ಯುಪಂಕ್ಚರ್ಗೆ ಸಿಕ್ಕಿ ಉರಿದಂತೆ ಅಪ್ಪಚ್ಚಿಯಾದ ಇಲಿ ಕರಿದ ಹಪ್ಪಳ. ನಿಧಾನಕ್ಕೆ ಅದರ ಇನ್ನೊಂದು ಅವಸ್ಥೆಯನ್ನು ಹೇಳ್ತಾ ಇದೆ ಕವನ. ಅಪ್ಪಚ್ಚಿ ಆಯಿತು, ಆದರೆ ಆ ಉರಿ ಬಿಸಿಲಿಗೇನಾಯಿತು ಅಂತ. ಸುಡುವ ಅಕ್ಯುಪಂಕ್ಚರ್ಗೆ ಸಿಕ್ಕಿ ಉರಿಯಂತೆ ಅಪ್ಪಚ್ಚಿಯಾದ ಇಲಿ ಕರಿದ ಹಪ್ಪಳ. ಮಧ್ಯಾಹ್ನವಾದರೂ ಮೇಲಕ್ಕೇರದೆ ಕೆಳಕ್ಕೂ ಇಳಿಯದೆ ಅಂತರ್ಲಾಗ ಹಾಕಿದ ಧೂಳು, ಹಗಲೆಲ್ಲ ಶೇಖರಿಸಿಕೊಂಡ ಬಿಸಿಲು, ತುಸುಮಾಗಿ ಉಸಿರಿ ಕೊಟ್ಟಿಸುವ ಧಗೆಯಾದದ್ದೇ ಹಪ್ಪಳವಾದ ಇಲಿ ಸುತ್ತಿಕೊಂಡು ಸುರಳಿ. ಇನ್ನೊಂದು ಸ್ಟೇಜ್ ಇದು, ಭವಾವಳಿ ಅನ್ನೋ ಥರ. ಮೊದಲು ಸತ್ತು, ಆಮೇಲೆ ಅಪ್ಪಚ್ಚಿ ಆಯಿತು, ಆಮೇಲೆ ಸುಟ್ಟು ಹಪ್ಪಳವಾಯಿತು, ನಂತರ ಆ ಬಿಸಿಲಿಗೆ, ಆ ಧೂಳಿಗೆ ಅದೊಂದು ಸುರುಳಿ ಆಕಾರಕ್ಕೆ ಬಂದ್ಬಿಡ್ತು. ನೆಕ್ಸ್ಟ್ ಚೆನ್ನಾಗಿದೆ ನೋಡಿ. ಸಂಜೆ ಸಮುದ್ರ ಒಟ್ಟಿದ ಗಾಳಿ ನಿಂತು ಬಿಟ್ಟು ತಟಸ್ಥ, ಸುರುಳಿ ಸುತ್ತಿಕೊಂಡು ಊದುಗೊಳುವೆಯಾದ ಇಲಿ ರೇಷ್ಮೆ ಸೀರೆಯ ಬೆಳ್ಳಿಯ ಗೆಜ್ಜೆಯ ಅರಿಸಿನ ಬಳಿದ ದೊಡೂತಿ ಕಾಲೊಂದು ಧಾವಿಸಿ ಬಂದ ರಭಸಕ್ಕೆ ಉರುಳುತ್ತಾ ಮಠಮಾಯವಾಯಿತು ಗಟಾರಕ್ಕೆ ಬಿದ್ದು.
ಏನರ್ಥ ಇದಕ್ಕೆಲ್ಲ? ಮಂಕುತಿಮ್ಮ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಇದರ ಸ್ವಾರಸ್ಯವೇ ಹಾಳಾಗೋಗ್ತದೆ. ಏನು ಇಲಿ ಕತೆ ಹೇಳ್ತಾ ಇದ್ದಾರೆ ಅಂತ ಅನ್ಬೋದು. ಇಲಿ ಮೇನ್ ರೋಡು, ರೇಷ್ಮೆ ಸೀರೆ ಹಾಕ್ಕೊಂಬಂದವಳು ಒದ್ದಿದ್ದು, ಗಟಾರಕ್ಕೆ ಬಿದ್ದಿದ್ದು. ಈ ಎಲ್ಲ ಪ್ರತಿಮೆಗಳು ಏನನ್ನು ಕೊಡ್ತವೆ, ಏನನ್ನು ಸೂಚಿಸ್ತವೆ? ಹಿಂಸೆಯ ಅವತಾರವನ್ನು ರೂಪಕದಲ್ಲಿ ಹೇಳುವುದು ಹೇಗೆ ಅಂತೇನಾದ್ರು ಬರಹಗಾರರಿಗೆ ಕಲಿಸಿದ್ರೆ ಇಂಥ ಕವನ ಕಲಿಸ್ಬೇಕು ನನ್ನ ಪ್ರಕಾರ. ದಿವಾಕರ್ ಬರೆದಿರುವ ಬರವಣಿಗೆಗಳಲ್ಲಿ ಈ ರೀತಿಯ ಲಯ ಇದೆ, ಭಾಷೆಯನ್ನು ಬಳಸುವ ಸೂಕ್ಷ್ಮತೆ ಇದೆ. ಆಮೇಲೆ ಅವರು ನನಗೆ ಗೊತ್ತಿದ್ದ ಹಾಗೆ ಸುಮಾರು ವರ್ಷಗಳ ಕಾಲ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡಿದವರು. ಆ ಟ್ರೆಡಿಷನಲ್ ಮೀಡಿಯಾ, ಸಾಹಿತ್ಯವೇ ಬಹಳ ಪ್ರಮುಖವಾದಂಥ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದ, ಸಾಹಿತ್ಯ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಹೀಗೆ ಅವರಿಗೆ ಜನರು ಓದುವ ಭಾಷೆ ಏನು, ಯಾವ ರೀತಿಯಲ್ಲಿ ಅದನ್ನು ಕೊಡಬೇಕು ಅನ್ನುವ ಕಲೆ ಸರಳಗೊಳ್ಳದೆ ಅದಕ್ಕೊಂದು ಘನಾತ್ಮಕತೆಯನ್ನು ತರುವಂಥ ಕಲೆ ಚೆನ್ನಾಗಿ ಗೊತ್ತಿದೆ. ಬಹುಪಾಲು ಬರಹಗಾರರಿಗೆ ಅದು ಗೊತ್ತಿಲ್ಲ ಕನ್ನಡದಲ್ಲಿ, ಆದರೆ ದಿವಾಕರ್ರಿಗೆ ಗೊತ್ತಿದೆ. ಹೀಗಾಗಿ ಒಂದು ಕಡೆಗೆ ಪ್ರಸಿದ್ಧ ವಿಮರ್ಶಕರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅಂದರೆ ಇವರು ಬರಹಗಳೆಲ್ಲ ಒಂಚೂರು ಯುರೋಪಿನ ಮಾದರಿಯನ್ನು ಹಾಗೆ ಅದರ ಇಮೇಜ್ ಆಗೋ ಹಾಗಿದೆ ಅಂತ. ನಾನು ಆ ಮಾತನ್ನು ಒಪ್ಪೋನಲ್ಲ. ಆ ಮಾತು ಶುದ್ಧ ಸುಳ್ಳು ಅಂತ ಹೇಳುವಂಥವ್ನು ನಾನು. ಅವ್ರನ್ನ ಓದ್ತಾ ಹೋದ್ರೆ ಗೊತ್ತಾಗ್ತದೆ ನಿಮಗೆ ಅವ್ರು ಎಷ್ಟರ ಮಟ್ಟಿಗೆ ಕನ್ನಡದ ಬೇರಿನಲ್ಲಿ ಆಧುನಿಕತೆಯ ರಸವೊಂದು ಮೂಲಗಾಮಿಯಾಗಿ ಬೆಳೆಯಬೇಕು ಅಂತ ತಿಳಿ ಹೇಳಲಿಕ್ಕೆ ಹೊರಟವರು, ಅಡಿಗರ ಹಾಗೆ ಹೊರಟಂಥವ್ರು. ಹೀಗಾಗಿ ದಿವಾಕರ್ ಅವರಿಗೆ ಈ ಅರಗ ಪ್ರಶಸ್ತಿ ಬಂದಿರೋದು ನನ್ನ ಪ್ರಕಾರ ಅರಗ ಪ್ರಶಸ್ತಿಗೆ ಒಂದು ಕಿರೀಟ ಇದ್ದಂಗೆ, ಗೌರವ ಇದ್ದಂಗೆ. ಶಾಂತಕುಮಾರಿ ಅವ್ರನ್ನ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ಮೇಡಮ್ ಇಷ್ಟು ಪಕ್ವತೆಯ ಕಾಲಮಾನದಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಇವ್ರನ್ನ ಓದಿದ್ದೆ, ಕೆಲವು ಪುಸ್ತಕಗಳನ್ನ ಓದಿದ್ದು. ಭೈರಪ್ಪನವ್ರ ಬಗ್ಗೆ ಕನ್ನಡದಲ್ಲಿ ಯಾರೂ ಬರೀದೇ ಇದ್ದಷ್ಟು ಅಗಾಧವಾದ ವಿಮರ್ಶಾ ಬರವಣಿಗೆಗಳು, ಅನುವಾದಗಳು ಮಾಡಿದ್ದಾರೆ. ಬಹುಶಃ ಇಂಗ್ಲೀಷ್ ಲೆಕ್ಚರರ್ ಆಗಿದ್ರು ಅಂತ ಕಾಣಿಸ್ತದೆ ಶಾಂತಕುಮಾರ್. ಇಂಗ್ಲೀಷ್ ಲೆಕ್ಚರರ್ ಆಗಿದ್ರು, ಹಿಂದಿ ಕೂಡ ಚೆನ್ನಾಗಿ ಬರುತ್ತೆ ಗೊತ್ತು. ಯಾಕಂದರೆ ಇವ್ರ ಬಗ್ಗೆ ಕೇಳಿದ್ದೆ ನಾನು, ಶಾಂತಕುಮಾರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಅಕಾಡೆಮಿಗೆ ಬಂದಾಗ ಇವ್ರ ಹತ್ರ ಒಂದು ಅನುವಾದ ಮಾಡಿಸೋಣ ಅಂಥೇಳಿ ಯೋಚನೆ ಮಾಡ್ತಿದ್ದೆ ಹಿಂದಿಯಿಂದ. ಆಮೇಲೆ ಇವರ ವಿಳಾಸ ಫೋನು ಸಿಗದೇನೆ ಸ್ವಲ್ಪ ಸುಮ್ಮನಾಗಬೇಕಾಯ್ತು. ಆದರೆ ಇಷ್ಟು ದೊಡ್ಡವರು, ನನ್ನ ಮಾತೋಶ್ರೀಯರ ಹಾಗೆ ಇರುವಂಥ ಶಾಂತಕುಮಾರಿಯವರು, ಅವರಿಗೆ ಯಾರು ಅವಾರ್ಡ್ ಕೊಟ್ಟಿದ್ದೀರಾ, ಯಾರು ಆಯ್ಕೆ ಮಾಡಿದ್ದೀರಾ, ಅವ್ರಿಗೆ ನಾನೊಂದು ಸಲಾಮ್ ಹೊಡಿಬೇಕು. ಶಾಂತಕುಮಾರಿ DVG ಹೇಳೋ ಹಾಗೆ ವನಸುಮ. ತಾನು ಮಾಡಿದ ಕಾರ್ಯವನ್ನು ಅನೇಕ ಲೇಖಕಿಯರು ಹೇಳ್ಕೊಂಡಿಲ್ರಿ, ಮಾಡಿದ್ದಾರೆ ಅಂತ. ಬೆಂಗಾಲಿಯಿಂದ ಓದದೇ ಇರೋ ಒಬ್ಬ ಹೆಣ್ಮಗಳು ಬೆಂಗಾಲಿಯನ್ನು ಕಲಿತು ಒರಿಜಿನಲ್ ಬೆಂಗಾಲಿಯಿಂದ ಕನ್ನಡಕ್ಕೆ ಕಾದಂಬರಿಗಳನ್ನ ಅನುವಾದ ಮಾಡಿದ್ರು ಹಿಂದೆ. ಯಾರು ಗೊತ್ತಾ? ನಿರುಪಮ ಅಲ್ಲ, ಸಾವಿತ್ರಮ್ಮ ಅಂತ. ಇಲ್ಲ, ಬೆಂಗಾಲಿನೂ ಮಾಡಿ ಟ್ಯಾಗೋರ್ ಮಾಡಿದ್ದಾರೆ. ಅನೇಕರು ಈ ರೀತಿಯಲ್ಲಿ ಒಂದು ಸಮುದಾಯ ಹಾಕಿದ್ದಾರೆ. ಇಂಥವ್ರನ್ನ ಗುರುತಿಸ್ಬೇಕಾದದ್ದು ನಿಜವಾಗ್ಲೂ ಸೂಕ್ಷ್ಮ ದೃಷ್ಟಿಯುಳ್ಳ ಮತ್ತು ಸಾಹಿತ್ಯದ ಬಗ್ಗೆ ಘನಗಾಂಭೀರ್ಯದಿಂದ ಓದಿದ ಜನರು ಮಾತ್ರ ಇಂಥ ಬರಹಗಾರರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನೀವು ಹೆಚ್ಚು ಪ್ರಚಲಿತವಿರುವ, ಅದರ ಮೀಡಿಯಾದಲ್ಲಿ ಪ್ರಚಲಿತವಾಗಿರೋ ವ್ಯಕ್ತಿತ್ವಗಳನ್ನೇ ಹೆಚ್ಚು ಆಯ್ಕೆ ಮಾಡೋದು ಸಹಜವಾಗಿ ಬಿಟ್ಟಿರೋ ಈ ಕಾಲದಲ್ಲಿ, ಅಷ್ಟರ ಮಟ್ಟಿಗೆ ಮೀಡಿಯಾ ಹೆಚ್ಚು ಡಾಮಿನೆಂಟ್ ಆಗಿರುವ ಕಾಲದಲ್ಲಿ, ಅದಕ್ಕಿಂತ ದೂರ ಇರುವ ಅದರ ಸಾಹಿತ್ಯದ ಬಗ್ಗೆ, ಅದರ ಪಾವಿತ್ರ್ಯತೆಯ ಬಗ್ಗೆ ನಂಬಿಕೊಂಡಿರುವ ಶಾಂತಕುಮಾರಿ ಅಂಥವರನ್ನು ಆಯ್ಕೆ ಮಾಡಿರೋದು ಇದೆಯಲ್ಲ, ಅದು ನನಗಂತೂ ಇವತ್ತು
ಖುಷಿಯಾಗಿ ನನ್ನ ಜ್ವರ ಆಗರ ನೆಗಡಿ ಎಲ್ಲ ಹೊರಟೋಯ್ತವೆ. ನೀವು ನಿಜ ಹೇಳಬೇಕು ಅಂದರೆ ಶಾಂತಕುಮಾರಿ ಅವ್ರು ನೋಡಿದ ಕೂಡಲೇ ಕೆಮ್ಮಿದ್ದಿದ್ದು ಕೆಮ್ಮು ಹೋಯಿತು, ನೆಗಡಿ ಇದ್ದಿದ್ದು ನೆಗಡಿ ಹೋಯಿತು. ಐ ವಾಸ್ ಜಸ್ಟ್ ರಿಯಲಿ ಗ್ಲ್ಯಾಡ್ ಟು ಸಿ ಹರ್. ಅಂಥವ್ರನ್ನ ಆಯ್ಕೆ ಮಾಡಿದ್ವಿಯಲ್ಲ, ಅದು ಭಾಳ ಖುಷಿ ಆಯಿತು ನನಗೆ ಇವತ್ತು. ವಿಲ್ ಡ್ಯುರಾಂಟ್ ಅವರ ಕೃತಿ ನಾನು ಓದಿದ್ದೆ, ಅವ್ರ ಇಂಗ್ಲೀಷ್ನ ಕೃತಿಯಿಂದ. ಅದನ್ನು ಇವರು ಅನುವಾದ ಮಾಡಿದ್ದಾರೆ. ಸಿವಿಲೈಸೇಷನ್ನ ಚರಿತ್ರೆಯನ್ನು ಕುರಿತಂಥ ಅವನ ಬರಹ ವಾಸ್ತವವಾಗಿ, ಆಲ್ದೋ ಇಟ್ ಈಸ್ ಅನ್ ಓಲ್ಡ್ ರೈಟಿಂಗ್, ಸ್ಟಿಲ್ ಕಾಂಟೆಂಪರರಿ ಟು ಕಾಂಪ್ರಹೆಂಡ್. ಅದನ್ನು ಅರಿಯಲಿಕ್ಕೆ ಮತ್ತು ಅರಿತುಕೊಳ್ಳಲಿಕ್ಕೆ ಈಗಲೂ ಪ್ರಸ್ತುತಿ ಅನ್ನುವಂಥ ಕೃತಿ, ಅಂಥದ ಕೆಲವು ಸಂಪುಟಗಳನ್ನ ಮೇಡಮ್ ಅನುವಾದ ಮಾಡಿದ್ದಾರೆ ಅಂತ ನಾವು ಕೇಳಿದೆ. ನಾನು ಕವನಗಳಲ್ಲಿ ಆಸಕ್ತಿ ಇದೆ ಶಾಂತಕುಮಾರಿಯವರಿಗೆ, ವಿಮರ್ಶೆಯಲ್ಲಿ ಆಸಕ್ತಿ ಇದೆ, ಮತ್ತು ಭಾಷಾಂತರದಲ್ಲಂತೂ ಇದ್ದೇ ಇದೆ. ಪ್ರತಿಬಿಂಬ ಬಿಂಬ, ಅವರ ಹಾಗೆ ಇವರು, ಇವರ ಹಾಗೆ ಇವರು, ಅವರು ಸವ್ಯಸಾಚಿ, ಇವರು ಸವ್ಯಸಾಚಿ, ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು ಮತ್ತು ಅದಮ್ಯವಾದ ಕೆಲಸವನ್ನು ಮಾಡಿದವರು. ಇವರಿಬ್ಬರಿಗೂ BM ಶ್ರೀ ಅಧ್ಯಕ್ಷರಾದಂಥ ರಾಮೇಗೌಡರು, ರಾಮಣ್ಣ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಇವರಿಬ್ಬರಿಗೂ ಪ್ರಶಸ್ತಿ ಕೊಡಿಸಿ. ಲಕ್ಷ್ಮೀನಾರಾಯಣರಿದ್ದಾರೆ, ಇವರ ಕನಕಾಂಬರಿಯ ಉಪಸ್ಥಿತಿ ನಿಜವಾಗ್ಲೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಘನತೆಯನ್ನು ತಂದಿದೆ. ನನ್ನ ಶಿಷ್ಯ ಶಾಂತಕುಮಾರ್ ಇಲ್ಲೇ ಇದ್ದಾನೆ, ಭಾಳ ಚೆನ್ನಾಗಿ ಮಾತಾಡ್ತಾನೆ, ಅವನು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ. ಇದನ್ನೆಲ್ಲ ಕೇಳ್ತಾ ಖುಷಿ ಪಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ.